1 ವರ್ಷ ವರ್ಕ್ ಮಾಡಿಕೊಂಡು ಆಮೇಲೆ ರಾಮಮೂರ್ತಿ ಅವರು ಇವರೆಲ್ಲ ಆಮೇಲೆ ಸಿಕ್ಕಿದ್ದವ್ರಿಗೆ. ಸೊ ಅಲ್ಲಿಗೆ ನನಗೆ ಸಂತೋಷ್ ಹೋಟ್ಲಿಗೂ ಅವ್ರಿಗೂ ನಮಗೊಂದು ಕ್ಲಾಶ್ ಆಯ್ತು. ಅವ್ರಿಗೆ PN ಸತ್ಯಂಗೂ ನಮಗೊಂದು ಕ್ಲಾಶ್ ಆಯಿತು. ಸೊ ಅವ್ರು ನಮ್ಮನ್ನು ಅವಾಯ್ಡ್ ಮಾಡಿ ಸಿನಿಮಾ ಮಾಡಿದ್ರು ಆ ಟೈಮಲ್ಲಿ ಅವರು. ಅದೇ ಕಿಚ್ಕೋಸ್ಕರ ನಾನು ಮೆಜೆಸ್ಟಿಕ್ 2 ಅಂತ ಸಿನಿಮಾ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಒಂದು ಪ್ಲಾನ್ ಮಾಡ್ಕೊಂಡು ಅದು ಇಲ್ಲಿವರೆಗೂ ಮುಂದಾಡ್ಕೊಂಡು ಬಂದಿದ್ದೀನಿ ನಾನು. ಸೊ ಜೋಗಿ ಪ್ರೇಮ್ ಅವ್ರಿಗೂ ನಮಗೊಂದು ರಿಲೇಷನ್ಶಿಪ್ ಇದೆ, ಆದ್ರೆ ಇವತ್ತು ಹೇಳಲ್ಲ, ಅದ್ರ ಮುಂದೆ ನಾನು ಯಾವತ್ತೂ ಒಂದು ಸಹ ಹೇಳ್ತೀನಿ. ಇದರಲ್ಲಿ ಒಂದು 4-5 ಜನ ವಿಲನ್ಸ್ ಇದ್ದಾರೆ ಸರ್, ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳೇ ಅನ್ಕೊಂಡಿದ್ರು. ಪ್ಲಾನ್ ಮಾಡ್ತಾ ಇದ್ದೀವಿ ಸರ್. ಟೈಟ್ಲು ನಂದೇ, ಫಸ್ಟ್ ನನ್ನ ಗರ್ಭದಿಂದನೇ ಬಂದಿದ್ದು ಟೈಟ್ಲು. ಫಸ್ಟು ನಾನು ಬೆಂಗಳೂರಿಗೆ ಬಂದಾಗ ನಾನು ಹಲವಾರು ಇಲ್ಲಿ ಇನ್ಸಿಡೆಂಟ್ಸ್ಗೆಲ್ಲ ನೋಡಿದಾಗ, ಸೊ ನಾನು ಇಲ್ಲಿ ಏನಾದ್ರು ಒಂದು ಸಾಧನೆ ಮಾಡಬೇಕು ಅಂದಾಗ ನಾನು ಮೆಜೆಸ್ಟಿಕ್ ಅನ್ನೋ ಟೈಟ್ಲು ನನಗೆ ಅಣ್ಣಮ್ಮ ತಾಯಿ ಕೊಟ್ಟಿದ್ದು. ಸೊ ಅಣ್ಣಮ್ಮ ತಾಯಿ ಮುಂದೆ ನಿಂತ್ಕೊಂಡು ನಾನು ಒಂದು ಏನೋ ನನಗೊಂದು ಇನ್ಸಿಡೆಂಟ್ಸ್ ಆಯಿತು. ಸೊ ಅಣ್ಣಮ್ಮನ ಆಶೀರ್ವಾದ ತೊಗೊಂಡು ನಾನು ಏನಾದ್ರು ಒಂದು ಸಾಧನೆ ಮಾಡ್ಬೇಕಂದ್ರೆ ಈ ಮೆಜೆಸ್ಟಿಕ್ ಅನ್ನೋ ಟೈಟ್ಲ್ ಇಟ್ಕೊಂಡೆ ನಾನು ಏನಾದ್ರು ಮಾಡಬೇಕು ಅಂತ ಹೇಳ್ಬಿಟ್ಟು ಅಲ್ಲಿಂದ ಒಂದು ಕಿಚ್ ಬೆಳೆದಿದ್ದು ನನಗೆ. ಸೊ PN ಸತ್ಯ ನಾನು ಸುಂದರ ಪ್ರಸಾದ್ ಸಿನಿಮಾ ಆದಮೇಲೆ ಅವ್ರು ಭೇಟಿಯಾಗಿದ್ದು ನನಗೆ, ನಮ್ಮ ಫ್ರೆಂಡ್ ಮುಖಾಂತರ ಪರಿಚಯ ಆಗಿದ್ದು. ಸೊ ಅಲ್ಲಿವರೆಗೂ ನಾನೊಬ್ಬ ಲೋಕಲಾಗಿ ಇಟ್ಕೊಂಡು ತೆರೆ ಹಿಂದೆ ಕೆಲಸ ಮಾಡಿಕೊಂಡು ಆ ಟೈಟು ಆ ಕಾನ್ಸೆಪ್ಟ್ಗಳನ್ನೆಲ್ಲ ನಾನು ರೂಮಲ್ಲಿ ಒಬ್ಬ ಫ್ರೆಂಡ್ ಇದ್ದ, ನಾನು ಅವನು ಕೂತ್ಕೊಂಡು ಬರ್ಕೊತಾ ಇದ್ವಿ. ನಾವು ಈ ಜನವರಿ 15ರಲ್ಲಿ ರಿಜಿಸ್ಟರ್ ಮಾಡಿಸಿದ್ವಿ. ರಿಜಿಸ್ಟರ್ ಮಾಡಿಸಿದ್ವಿ. ಪರ್ಮಿಷನ್ ಹೌದು ಸರ್. ಅವತ್ತು ನಾನು ಏನು ಕಾನ್ಸೆಪ್ಟ್ ಮಾಡಿದ್ವಿ ಇದು ಅದಕ್ಕಿಂತ ಜೋರಾಗಿ ಬರುತ್ತೆ ಸಿನಿಮಾ. ಅವತ್ತು ನೀವೇನು ಮೆಜೆಸ್ಟಿಕ್ ಸಿನಿಮಾ ನೋಡಿ ದರ್ಶನ್ ಅವ್ರಿಗೆ ಆಶೀರ್ವಾದ ಮಾಡಿದ್ದೀರಾ, ಇವತ್ತು ಅದೇ ಥರ ಮೆಜೆಸ್ಟಿಕ್ 2 ಅಲ್ಲಿ ಭರತ್ ಅವ್ರಿಗೆ ಆಶೀರ್ವಾದ ಮಾಡ್ತೀರಾ ಅನ್ನೋ ನಂಬಿಕೆ ನನಗಿದೆ. ಇವತ್ತೇನು ಹೊಸಬ್ರುಗಳು ಸಿನಿಮಾ ಬರ್ತಾ ಇದೆ, ಏನಾಗ್ತಾ ಇದೆ ಅಂತ ನಾನು ಇಂಟ್ರೆಸ್ಟಿಗೆ ನೋಡಿದ್ದೀನಿ. ನಾನು ಯಾಕಂದ್ರೆ ಇಂಟ್ರೆಸ್ಟಿಗೆ ಇವತ್ತು ಬಂದಿಲ್ಲ, ನಾನು ಬಂದು 25 ವರ್ಷದ ಮೇಲೆ ಆಗಿದೆ. ಸೊ ಹಂಗಾಗಿ ನಾನು ಹಲವಾರು ನಿರ್ದೇಶಕರು ಹಿಂದೆ ನಿಂತ್ಕೊಂಡು ಕೆಲಸ ಮಾಡಿ ಹಲವಾರು ಡೈರೆಕ್ಟರ್ಗಳ ಹತ್ರ ಎಲ್ಲ ನೋಡಿದ್ದೀನಿ ನಾನು. ಅದರ ಒಂದು ನನಗೊಂದು ಮೈಂಡ್ ಇದೆ, ಸಿನಿಮಾ ಒಂದು ಲಾಂಚ್ ಮಾಡ್ತೀನಿ, ಅದ್ರ ಜನರಲ್ ಮನಸ್ಸಿಗೆ ತಟ್ತೀನಿ ಅನ್ನೋದು ಅದು ನನ್ನಲ್ಲಿ ಒಂದು ಕಿಚ್ಚಿದೆ. ಇಲ್ಲ, ನಾನು ಯಾರಿಗೂ ಟಾರ್ಗೆಟ್ ಮಾಡಿಲ್ಲ ಸರ್. ಇದು ಕಾನ್ಸೆಪ್ಟ್ಗೋಸ್ಕರ ನಾನು ಮಾಡಿರೋ ಡೈಲಾಗ್ಸ್ ಅದು. ನಾನು ಯಾರನ್ನೂ ಉದ್ದೇಶಪೂರ್ವವಾಗಿ ಇಟ್ಕೊಂಡು ಯಾರನ್ನೂ ಇದು ಮಾಡಬೇಕು ಅಂತ ನಾನು ಕಾನ್ಸೆಪ್ಟ್ ಮಾಡಿರೋದಲ್ಲ ಅದು. ಸೊ ನನ್ನ ಕಾನ್ಸೆಪ್ಟ್ಗೆ ಏನು ಬೇಕೋ ಆ ಸಿನಿಮಾಗೆ ಏನು ಬೇಕು ಅನಿಸಿದೆ ಅದನ್ನು ನಾನು ಇಟ್ಕೊಂಡು ಪ್ಲೇ ಮಾಡ್ಕೊಂಡು ಹೋಗಿದ್ದೀನಿ. ಇದು ಒಂದು ಆ್ಯಕ್ಷನ್ನು, ಒಂದು ರೌಡಿಸಮ್ ಸಿನಿಮಾ ಸರ್, ಅಷ್ಟೇ. ಹೌದು. ಇಲ್ಲ, ಅದರಲ್ಲಿ ಹೀರೋ ಹೀರೋಯಿನ್ ಇಬ್ಬರು ನಾವು ಇದಾಗ್ತಾರೆ ಅದರಲ್ಲಿ. ಸೊ ಅದರಲ್ಲಿ ಹೀರೋ ಹೀರೋಯಿನ್ ಇದಾಗಿರೋದ್ರಿಂದ ಇದಿಲ್ಲ. ಇದೊಂದು ಮರಿದಾಸ ಅನ್ನೋದು ಒಂದು ಮೆಜೆಸ್ಟಿಕ್ ಯಾಕೆ ಬರ್ತಾನೆ ಅವನು. ಸೊ ಆ ಮರಿದಾಸನಿಂದ ಏನು ನಡೀತದೆ ಒಂದು ಕಾನ್ಸೆಪ್ಟ್ ಇದೆ ಅದರಲ್ಲಿ. ದಾಸ ಸರ್ ಇಲ್ಲಿ ಮೆಜೆಸ್ಟಿಕ್ಕು, ಕಲಾಸಿಪಳ್ಯ, ಶಿವಾಜಿನಗರ ಟೋಟಲ್ ಇಲ್ಲಿ ಲೋಕಲ್ ಕಾನ್ಸೆಪ್ಟ್ ಇಟ್ಕೊಂಡು ಪ್ಲಾನ್ ಮಾಡಿದ್ವಿ. ಸುತ್ತಮುತ್ತ ಸರ್. ಇಲ್ಲ, ಇದಕ್ಕೆ ಚಿಂತಾನವ್ರು ಅನ್ಕೊಂಡಿದ್ವಿ ಸರ್, ಡೈಲಾಗ್ ರೈಟರ್. ಅವರು ಸ್ವಲ್ಪ ಅವ್ರ ಹತ್ರ ಮಾತುಕತೆ ಮಾತಾಡಿಲ್ಲ. ಸೊ ಹಂಗಾಗಿ ನಾವು ಡೈಲಾಗ್ ರೈಟರ್ದು ಹೆಸರು ಹಾಕಿಲ್ಲ. ಸೊ ಅವ್ರಿಗೂ ನಮ್ಗೆ ಮಾತು ಫೋನಲ್ಲಿ ನಡೆದಿದೆ, ಸಿಗೋಣ ಒಂದ್ಸಲ ಭೇಟಿ ಆಗೋಣ ಅಂತ. ಇದೆಲ್ಲ ಆದ್ಮೇಲೆ ಪ್ಲಾನ್ ಮಾಡ್ತಾ ಇದ್ವಿ. ಹೌದೌದು, ಸಾರಥಿಗೆಲ್ಲ ಬರ್ದಿದ್ರು ಅವರು. ಮಾರ್ಚಲ್ಲಿ ಚಿತ್ರೀಕರಣ ಪ್ರಾರಂಭ. ಹೌದು ಸರ್, ಶಿವರಾತ್ರಿ ಹಬ್ಬದ ದಿವಸ ಮುಹೂರ್ತ ಮಾಡಿ. ಧನ್ಯವಾದಗಳು ಡೈರೆಕ್ಟರ್. ಅಣ್ಣ, ಸ್ಟೇಜ್ ಮೇಲೆ ಇನ್ನು ನಮ್ಮ ಬದ್ರಿಯವರು ವರ್ಕ್ ಮಾಡಿದವರು, ನಮ್ಮ ಗೆಳೆಯರು ಆರ್ಯನ್ ಅವರು ಬಂದಿದ್ದಾರೆ, ಅವ್ರ ಜೊತೆ ಬೇಸಿಕ್ ಎಲ್ಲ ಬಂದಿದ್ದಾರೆ. ನಮ್ಮ ನವೀನ್. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.